ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ 4, x, 10 ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್. ಓಕೆ, ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಒಂದ್ ಶಾರ್ಟ್ ಕಟ್ ಗೊತ್ತಿರ್ಬೇಕು. ಅದ್ ಏನಂತಂದ್ರೆ ಇಫ್ a, b, c ಆರ್ ಇನ್ ಎ ಪಿ ದೆನ್ b is equal to a plus c by 2. ಓಕೆ, ಈ ಶಾರ್ಟ್ ಕಟ್ ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಈಗ ಫಾರ್ಮುಲಾ ಏನ್ ಗೊತ್ತು, b is equal to a plus c by 2 ಅಂತ ಗೊತ್ತು. ಓಕೆ, ಸೊ ಅವಾಗ ಏನಾಗುತ್ತೆ, ಇದು a, ಇದು b, ಇದು c ಆಗುತ್ತೆ. ಸೊ ಈಗ ನೀವು ನೋಡಿದ್ರೆ b ವ್ಯಾಲ್ಯೂ ಏನಿದೆ, x ಇದೆ, is equal to a ವ್ಯಾಲ್ಯೂ ಏನಿದೆ 4 ಇದೆ, ಪ್ಲಸ್ c ವ್ಯಾಲ್ಯೂ ಏನಿದೆ 10 ಇದೆ, ಹೋಲ್ ಡಿವೈಡೆಡ್ ಬೈ 2. ಸೊ ಏನಾಗುತ್ತೆ 14 by 2 ಆಯ್ತು. 2 1 ಜಾ 2 7 ಜಾ. ಸೊ ಎಕ್ಸ್ ವ್ಯಾಲ್ಯೂ ಏನ್ ಬಂತು 7 ಅಂತ ಬಂತು. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ an is equal to 2n plus 1. ಅವ್ರು ಏನ್ ಕೊಟ್ಟಿದ್ದಾರೆ, an is equal to 2n plus 1 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಕಂಡ್ಬೇಕು, ದೆನ್ ದ ಕಾಮನ್ ಡಿಫರೆನ್ಸ್ ಆಫ್ ದ ಗಿವನ್ ಪ್ರೋಗ್ರೆಷನ್ ಇಸ್. ಕಾಮನ್ ಡಿಫರೆನ್ಸ್ ಅಂದ್ರೆ ಏನು, ಡಿ ಕಂಡಿಬೇಕು. ಓಕೆ, ಡಿ ಫಾರ್ಮುಲಾ ಏನು, ಡಿ ಫಾರ್ಮುಲಾ ಬಂದ್ಬಿಟ್ಟು a2 minus a1. ಸೊ ಈಗ a2 a1 ಕಂಡಿಡಿಯೋಣ. ಸೊ ಈಗ n ಇದ್ದಲ್ಲಿ 1 ಹಾಕೋಣ. ಓಕೆ, 2 into 1 plus 1 ಆಗುತ್ತೆ. a1 ಏನಾಯ್ತು 2 1 ಜಾ 2, 2 plus 1 ನಥಿಂಗ್ ಬಟ್ ಏನಾಯ್ತು 3 ಆಯ್ತು. ಸೊ ನಮಗೆ ಈಗ a1 ವ್ಯಾಲ್ಯೂ 3 ಅಂತ ಗೊತ್ತಾಯ್ತು. ಓಕೆ, ಈಗ ನಾವೇನ್ ಮಾಡೋಣ, n ಇದ್ದಲ್ಲಿ 2 ಹಾಕೋಣ. ಓಕೆ, ಸೊ n ಇದ್ದಲ್ಲಿ 2 ಹಾಕಿದ್ರೆ 2 into 2 plus 1 a2 is equal to 2 2 ಜಾ 4, 4 plus 1 ಏನಾಗುತ್ತೆ 5 ಆಗುತ್ತೆ. a2 ವ್ಯಾಲ್ಯೂ ಏನಂತ ಗೊತ್ತಾಯ್ತು 5 ಅಂತ ಗೊತ್ತಾಯ್ತು. ಸೊ d is equal to 5 minus a1 ಏನು 3. ಸೊ 5 ಅಲ್ಲಿ 3 ಹೋದ್ರೆ 2. ಸೊ ಕಾಮನ್ ಡಿಫರೆನ್ಸ್ ಏನು 2. ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಸಮ್ ಆಫ್ ದ ಫಸ್ಟ್ 10 ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 155 ಅಂತ ಕೊಟ್ಟಿದ್ದಾರೆ. ಏನು, ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಬಂದ್ಬಿಟ್ಟು 155 ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಅಂಡ್ ದ ಸಮ್ ಆಫ್ ದ ಫಸ್ಟ್ 9 ಟರ್ಮ್ಸ್ ಆಫ್ ದ ಸೇಮ್ ಪ್ರೋಗ್ರೆಷನ್ ಈಸ್ 126. ಸೊ ಸಮ್ ಆಫ್ 9 ಟರ್ಮ್ಸ್ ಬಂದ್ಬಿಟ್ಟು ಎಷ್ಟು 126 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಏನ್ ಕಂಡಿಬೇಕು, ದೆನ್ ದ 10th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಈಸ್. 10th ಟರ್ಮ್ ಅಂದ್ರೆ a10 ಕಂಡಿಡ್ಬೇಕು. ಓಕೆ, ಈಗ ನಿಮಗೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಏನ್ ಗೊತ್ತಿರ್ಬೇಕಂದ್ರೆ, ಈಗ ನಿಮಗೆ a5 ಬೇಕಂದ್ರೆ ನಥಿಂಗ್ ಬಟ್ ಫಾರ್ಮುಲಾ ಏನು s5 ಮೈನಸ್ s4. ಓಕೆ, ಅದೇ ನಿಮಗೆ a3 ಬೇಕಂದ್ರೆ s3 ಮೈನಸ್ s2. ಅದೇ ನಿಮ್ಗೆ a9 ಬೇಕಂತಂದ್ರೆ s9 ಮೈನಸ್ s8. ಓಕೆ, ಈ ಶಾರ್ಟ್ ಕಟ್ ಫಾರ್ಮುಲಾ ಗೊತ್ತಿರ್ಬೇಕು. ಈಗ ನನಗೆ a10 ಬೇಕಂದ್ರೆ ನಾನೇನ್ ಬರಿತೀನಿ, s10 ಮೈನಸ್ s9 ಅಂತ ಬರಿತೀನಿ. ಸೊ s10 ವ್ಯಾಲ್ಯೂ ಏನು 155 ಮೈನಸ್ s9 ವ್ಯಾಲ್ಯೂ ಬಂದ್ಬಿಟ್ಟು 126. ಓಕೆ, ಇವ್ರಿಬ್ಬರನ್ನ ಸಬ್ಟ್ರಾಕ್ಟ್ ಮಾಡ್ರಿ. ಓಕೆ, ಸೊ ಏನಾಗುತ್ತೆ, ಇದು 4 ಆಗುತ್ತೆ. ಇಲ್ಲಿ ಬಾರೋ ತಗೊಂಡ್ರೆ 15 ಅಲ್ಲಿ 6 ಹೋದ್ರೆ 9, 4 ಅಲ್ಲಿ 2 ಹೋದ್ರೆ 2, 1 ಅಲ್ಲಿ 1 ಹೋದ್ರೆ 0, 29 ಬರುತ್ತೆ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಕಾಮನ್ ಡಿಫರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅವರೇ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ, ಅದ್ರಲ್ಲಿ ನಾವು ಕಾಮನ್ ಡಿಫರೆನ್ಸ್ ಕಂಡಿಬೇಕು. ಸೊ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನು, ಡಿ ಇಸ್ ಈಕ್ವಲ್ ಟು a2 ಮೈನಸ್ a1. ಸೊ ಇಲ್ಲಿ a1 ಬಂದ್ಬಿಟ್ಟು 8 ಆಗುತ್ತೆ, a2 ಬಂದ್ಬಿಟ್ಟು 5 ಆಗುತ್ತೆ. ಸೊ ನಥಿಂಗ್ ಬಟ್ 5 ಮೈನಸ್ 8 ಏನಾಗುತ್ತೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 8 ಅಲ್ಲಿ 5 ಹೋದ್ರೆ 3. ಸೊ ಡಿ ಬಂದ್ಬಿಟ್ಟು ಮೈನಸ್ 3. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಫಿಫ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ an is equal to 3n minus 2. ನೋಡಿ ಏನ್ ಕೊಟ್ಟಿದ್ದಾರೆ, an is equal to 3n minus 2 ಅಂತ ಕೊಟ್ಟಿದ್ದಾರೆ. ಓಕೆ, ನಾವ್ ಇವಾಗ ಏನ್ ಕಂಡುಹಿಡಿಬೇಕು, ದೆನ್ ಇಟ್ಸ್ 9th ಟರ್ಮ್ ಈಸ್. 9th ಟರ್ಮ್ ಕಂಡುಹಿಡಿಬೇಕಂದ್ರೆ n ಇದ್ದಲ್ಲಿ ಏನೋ 9 ಹಾಕ್ರಿ. ಓಕೆ, ಅವಾಗ ಏನಾಗುತ್ತೆ, n ಇದ್ದಲ್ಲಿ 9 ಹಾಕಿದ್ರೆ 9th ಟರ್ಮ್ ಬರುತ್ತೆ. a9 is equal to 3 9 27 minus 2 ಎಷ್ಟು ಬರುತ್ತೆ, 25 ಬರುತ್ತೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇವು 4 ಆಪ್ಷನ್ ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ಫಸ್ಟ್ ಆಪ್ಷನ್ ಎ ತಗೊಳ್ಳೋಣ. ಓಕೆ, ಆಪ್ಷನ್ ಏನು 1, -1, -2 ಇದೆ.
ಓಕೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಡಿಫ್ರೆನ್ಸ್ ಸೇಮ್ ಇರಬೇಕು. ಫಸ್ಟ್ ಏನ್ ಮಾಡೋಣ, ಇವ್ರಿಬ್ಬರನ್ನ ಸಬ್ಟ್ರಾಕ್ಟ್ ಮಾಡೋಣ. ಅಂದ್ರೆ -2 ಮೈನಸ್, ಇಲ್ಲಿ ಇನ್ನೊಂದು ನಂಬರ್ ಏನಿದೆ -1 ಇದೆ. ಮೈನಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು. -2 ಮೈನಸ್ ಆಫ್ -1 +1 ಆಗುತ್ತೆ. ಓಕೆ, ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 2 ಅಲ್ಲಿ 1 ಹೋದ್ರೆ 1. ಸೊ ಇವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ -1. ಓಕೆ, ಆಮೇಲೆ ಇಲ್ಲಿ ನೀವು ನೋಡಿದ್ರೆ ಓಕೆ ಇವ್ರಿಬ್ಬರ ಸಬ್ಟ್ರಾಕ್ಟ್ ಮಾಡೋಣ. ಸೊ -1 ಓಕೆ, ಇಲ್ಲಿ +1 ಇದೆ. ಓಕೆ, -1 ಮೈನಸ್ ಓಕೆ +1 ಇರೋದ್ರಿಂದ 1 ಮಾತ್ರ ಬರೀತೀನಿ. ಓಕೆ, ಸೊ ಎರಡು ಮೈನಸ್ ಇದ್ದಾಗ ಏನು ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 1 + 1 2 ಬಂತು. ಓಕೆ, ಇವ್ರಿಬ್ರು ಡಿಫ್ರೆನ್ಸ್ ಸೇಮ್ ಬಂದಿಲ್ಲ. ಇದು APL ಇಲ್ಲ. ಓಕೆ, ಸೊ ಇವಾಗ ಏನ್ ಮಾಡೋಣ, ಸೆಕೆಂಡ್ ಆಪ್ಷನ್ ತಗೊಳ್ಳೋಣ. ಓಕೆ, ಈಗ ಬಿ ಆಪ್ಷನ್ ಏನಿದೆ 1, 5, 9. ಓಕೆ, ಈಗ ಇವ್ರಿಬ್ಬರನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ, 9 - 5 4 ಬರುತ್ತೆ. ಓಕೆ, ಅದೇ ರೀತಿ ಇವ್ರಿಬ್ಬರನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 5 - 1 ಏನ್ ಬಂತು, 4 ಬಂತು. ಸೊ ಇವ್ರಿಬ್ಬರು ಡಿಫ್ರೆನ್ಸ್ ಸೇಮ್ ಇದೆ. ಸೊ ಇದೇನಂತ ಹೇಳ್ಬೋದು, ಇದನ್ನ AP ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. 7th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ 11th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, 11th ಟರ್ಮ್ ಅಂದ್ರೆ A11 ಕಂಡಿಬೇಕು. ಓಕೆ, ಅವರು AP ಕೊಟ್ಟಿದ್ದಾರೆ. AP ಏನ್ ಕೊಟ್ಟಿದ್ದಾರೆ, -3 -1, 1, 3 ಅಂತ ಕೊಟ್ಟಿದ್ದಾರೆ. ಸೊ A ವ್ಯಾಲ್ಯೂ ಏನಾಯ್ತು, A ವ್ಯಾಲ್ಯೂ -3 ಆಯ್ತು. ಡಿ ಫಾರ್ಮುಲಾ ಏನು, A2 - A1. ಸೊ A2 ಬಂದ್ಬಿಟ್ಟು -1. ಈ ಮೈನಸ್ ಇಲ್ಲಿ ಬರ್ದ್ಬಿಡ್ತೀನಿ. A1 ಕೂಡ ಮೈನಸ್ ಇರೋದ್ರಿಂದ ಮೈನಸ್ ಪಕ್ಕದ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು. -1 ಮೈನಸ್ ಆಫ್ ಮೈನಸ್ +3 ಆಯ್ತು. ಹೀಗೆ ಒಂದ್ ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಆಗ್ಬಿಟ್ಟು ಸಬ್ಟ್ರಾಕ್ಟ್ ಮಾಡ್ಬೇಕು. 3 ಅಲ್ಲಿ 1 ಹೋದ್ರೆ 2. ಸೊ ಡಿ ವ್ಯಾಲ್ಯೂ ಏನು +2 ಅಂತ ಗೊತ್ತಾಯ್ತು. ಈಗ A11 ಅಂದ್ರೆ ನಥಿಂಗ್ ಬಟ್ A + 10D. ಓಕೆ, ಸೊ A ವ್ಯಾಲ್ಯೂ ಬಂದ್ಬಿಟ್ಟು -3 + 10 ಇಂಟು ಡಿ ವ್ಯಾಲ್ಯೂ ಏನು 2. ಓಕೆ, -3 + 10 2 = 20. ಓಕೆ, ಒಂದ್ ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 20 ಅಲ್ಲಿ 3 ಹೋದ್ರೆ 17. ಸೊ A11 ಬಂದ್ಬಿಟ್ಟು 17. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. 8th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಈಸ್. ಓಕೆ, ನಿಮಗೆ ಶಾರ್ಟ್ ಕಟ್ ಫಾರ್ಮುಲಾ ಗೊತ್ತಿರ್ಬೇಕು. 3 ಶಾರ್ಟ್ ಕಟ್ ಫಾರ್ಮುಲಾ ಗೊತ್ತಿರ್ಬೇಕು. ಅದರಲ್ಲಿ ಫಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಸಮ್ ಆಫ್ ಫಸ್ಟ್ n ಆಡ್ ನಂಬರ್ಸ್ ಬಂದ್ಬಿಟ್ಟು ಓಕೆ, ಅದರ ಫಾರ್ಮುಲಾ ಬಂದ್ಬಿಟ್ಟು n² ಅಂತ ಗೊತ್ತಿರ್ಬೇಕು. ಓಕೆ, ಆಮೇಲೆ ಸಮ್ ಆಫ್ ಫಸ್ಟ್ n ಈವನ್ ನಂಬರ್ಸ್ ಬಂದ್ಬಿಟ್ಟು n ಇಂಟು n + 1 ಅಂತ ಗೊತ್ತಿರ್ಬೇಕು. ಆಮೇಲೆ ಮೂರನೇ ಫಾರ್ಮುಲಾ ಬಂದ್ಬಿಟ್ಟು ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಬಂದ್ಬಿಟ್ಟು n ಇಂಟು n + 1/2 ಅಂತ ಗೊತ್ತಿರ್ಬೇಕು. ಸೊ ನಮಗೆ ಈಗ ಥರ್ಡ್ ಫಾರ್ಮುಲಾ ಕೇಳಿದಾರೆ ಅವರು. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಏನು, n ಇಂಟು n + 1/2. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. 9th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ನನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಟೈನ್ಸ್ 20 ಟರ್ಮ್ಸ್. ಅಂದ್ರೆ ಎಷ್ಟು ಟರ್ಮ್ಸ್ ಇದಾವೆ ಟೋಟಲ್ ಬಂದ್ಬಿಟ್ಟು 20 ಟರ್ಮ್ಸ್ ಇದಾವೆ. n ಬಂದ್ಬಿಟ್ಟು 20. ಇಫ್ ದ ಫಸ್ಟ್ ಟರ್ಮ್ ಈಸ್ 2. ಓಕೆ, ಫಸ್ಟ್ ಟರ್ಮ್ ಈಸ್ 2 ಅಂದ್ರೆ A ವ್ಯಾಲ್ಯೂ 2 ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ಲಾಸ್ಟ್ ಟರ್ಮ್ ಈಸ್ 78. ಓಕೆ, ಲಾಸ್ಟ್ ಟರ್ಮ್ ಏನಿರುತ್ತೆ ಹೇಳ್ರಿ, ಇರೋದೇ 20 ಟರ್ಮ್ಸ್. ಲಾಸ್ಟ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು A20 ಬಂದ್ಬಿಟ್ಟು ಕೊಟ್ಟಿದ್ದಾರೆ ಅವ್ರು. ಎಷ್ಟು 78 ಅಂತ ಕೊಟ್ಟಿದ್ದಾರೆ. ಓಕೆ, ದೆನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್. ಈಗ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಡುಹಿಡಿಬೇಕು. ಓಕೆ, ಈಗ ನೀವೇ ನೋಡ್ರಿ, A20 ಅಂದ್ರೆ ನಥಿಂಗ್ ಬಟ್ ಏನಂತ ಬರಿಬಹುದು, A + 19D ಅಂತ ಬರಿಬಹುದು. ಈಸ್ ಈಕ್ವಲ್ ಟು 78. A ವ್ಯಾಲ್ಯೂ ಗೊತ್ತು, 2 + 19D ಈಸ್ ಈಕ್ವಲ್ ಟು 78. ಈ +2 ಆ ಕಡೆ ಹೋದ್ರೆ -2 ಆಗುತ್ತೆ. 19D ಈಸ್ ಈಕ್ವಲ್ ಟು 72. +2 ಈ ಕಡೆ ಬಂದ್ರೆ -2 ಆಯ್ತು. 19D ಈಸ್ ಈಕ್ವಲ್ ಟು 76 ಆಯ್ತು. ಈಗ D ಈಸ್ ಈಕ್ವಲ್ ಟು 76. ಈ ಇಂಟು 19 ಈ ಕಡೆ ಬಂದ್ರೆ ಡಿವೈಡ್ ಬೈ 19 ಆಯ್ತು. ಸೊ ಅವಾಗ ಏನಾಯ್ತು, 19 1 ಜಾ 19 4 ಜಾ. ಓಕೆ, ಸೊ D ಈಸ್ ಈಕ್ವಲ್ ಟು ಏನು 4 ಅಂತ ಗೊತ್ತಾಯ್ತು. ಈಗ ನಮಗೆ AD ಗೊತ್ತಿದ್ರೆ AP ಬರಿಬಹುದು.
ಓಕೆ ಫಸ್ಟ್ ಟರ್ಮ್ 2 ಓಕೆ ಡಿ ಬಂದ್ಬಿಟ್ಟು +4 ಅಂದ್ರೆ ಇದಕ್ಕೆ +4 ಆಡ್ ಮಾಡ್ಕೊಂತ ಹೋಗ್ಬೇಕು 2 + 4 6 6 + 4 10 ಓಕೆ ಇದು ಬಂದ್ಬಿಟ್ಟು ಎಪಿ 2, 6, 10 ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್ 10th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಸೊ nth ಟರ್ಮ್ ಗೆ ಫಾರ್ಮುಲಾ ಏನು an is equal to a plus n minus 1 into d ಇದು ಬಂದ್ಬಿಟ್ಟು ಫಾರ್ಮುಲಾ ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್ 1 ಮಾರ್ಕ್ ಕ್ವಶನ್ಸ್ ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಫ್ x, 7, 10 are in arithmetic progression then write the value of x ಓಕೆ ಈಗ ನಿಮಗೆ ಶಾರ್ಟ್ ಕಟ್ ಫಾರ್ಮುಲಾ ಏನ್ ಗೊತ್ತಿರಬೇಕು ಇಫ್ a, b, c are in ap ಓಕೆ then ಫಾರ್ಮುಲಾ ಏನು then b is equal to a plus c by 2 ಅಂತ ಗೊತ್ತು ಓಕೆ ಈಗ ಇವಾಗ ಏನಾಗುತ್ತೆ ಇದು a ಇದು b ಇದು c ಆಗುತ್ತೆ ಸೊ a ವ್ಯಾಲ್ಯೂ x b ವ್ಯಾಲ್ಯೂ 7 c ವ್ಯಾಲ್ಯೂ 10 ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಓಕೆ ಬಿ ಇದ್ದಲ್ಲಿ ಏನು 7 ಎ ಇದ್ದಲ್ಲಿ x ಪ್ಲಸ್ ಸಿ ಇದ್ದಲ್ಲಿ ಏನು 10 ಹೋಲ್ ಡಿವೈಡೆಡ್ ಬೈ 2 ಓಕೆ ಇದು ಮೇಲೆ ಹೋದ್ರೆ ನಥಿಂಗ್ ಬಟ್ 7 into 2 ಆಗುತ್ತೆ ಇಸ್ ಈಕ್ವಲ್ ಟು x ಪ್ಲಸ್ 10 ಓಕೆ 7 2 ಜಾ 14 ಆಯ್ತು ಇದಿಷ್ಟು ಇಸ್ ಈಕ್ವಲ್ ಟು x ಪ್ಲಸ್ 10 ಇದನ್ನ ಉಲ್ಟಾ ಬರ್ದ್ರೆ x ಪ್ಲಸ್ 10 ಇಸ್ ಈಕ್ವಲ್ ಟು 14 ಓಕೆ x ಇಸ್ ಈಕ್ವಲ್ ಟು 14 ಈ ಪ್ಲಸ್ 10 ಆ ಕಡೆ ಹೋದ್ರೆ -10 ಸೊ x ಇಸ್ ಈಕ್ವಲ್ ಟು 14 ಅಲ್ಲಿ 10 ಹೋದ್ರೆ 4 ಸೊ x ವ್ಯಾಲ್ಯೂ ಬಂದ್ಬಿಟ್ಟು 4 ಓಕೆ ಸೊ ಆನ್ಸರ್ x ಇಸ್ ಈಕ್ವಲ್ ಟು 4 ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ವಾಟ್ ಈಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಓಕೆ ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ ಬರೀಬೇಕು ಓಕೆ ನೀವು ಈ ಸ್ಟೇಟ್ಮೆಂಟ್ ಬರ್ದ್ಬಿಡ್ರಿ ಓಕೆ ಸೊ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ a is the first term and d is the common difference then write its nth term okay nth term ಬರಿ ಅಂದ್ರೆ nothing but an ಫಾರ್ಮುಲಾ ಬರಿಬೇಕು an is equal to a plus n minus 1 into d okay ಇದು ಬಂದ್ಬಿಟ್ಟು ಇದರದು ಆನ್ಸರ್ ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ an arithmetic progression whose first term is a and the last term is an ಈಗ ನಿಮ್ಗೆ ಎಸ್ ಎನ್ ಗೆ ಎರಡು ಫಾರ್ಮುಲಾ ಇದೆ ಒಂದ್ ಬಂದ್ಬಿಟ್ಟು n by 2 into 2a plus n minus 1 into d ಇದೆ ಇದೊಂದು ಫಾರ್ಮುಲಾ ಇನ್ನೊಂದು ಬಂದ್ಬಿಟ್ಟು ಎಸ್ ಎನ್ ಇಸ್ ಈಕ್ವಲ್ ಟು n by 2 into a plus an ಓಕೆ ಇದು ಬಂದ್ಬಿಟ್ಟು ಸೆಕೆಂಡ್ ಫಾರ್ಮುಲಾ ಅವ್ರು ನೋಡ್ರಿ ಅವ್ರು ಕೇಳೋದೇನು ಫಸ್ಟ್ ಟರ್ಮ್ ಎ ಇದೆ ಲಾಸ್ಟ್ ಟರ್ಮ್ an ಕೊಟ್ಟಿದಾರಂತಂದ್ರೆ ನೀವು ಸೆಕೆಂಡ್ ಫಾರ್ಮುಲಾ ಬರಿಬೇಕು ಈ ಫಸ್ಟ್ ಫಾರ್ಮುಲಾ ಬರಿಬಾರ್ದು ಓಕೆ ಸೆಕೆಂಡ್ ಫಾರ್ಮುಲಾ ಏನು ಎಸ್ ಎನ್ ಇಸ್ ಈಕ್ವಲ್ ಟು n by 2 into a plus an ಓಕೆನಾ ಫಿಫ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಫ್ ದ nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಓಕೆ nth ಟರ್ಮ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ an ಇಸ್ ಈಕ್ವಲ್ ಟು 5n minus 2 ಕೊಟ್ಟಿದ್ದಾರೆ ಈಗ ಏನ್ ಕಂಡಿಬೇಕಂತೆ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ a2 ಕಂಡಿಬೇಕು ಓಕೆ ಸೊ a2 ಕಂಡಿಬೇಕಂದ್ರೆ n ಇದ್ದಲ್ಲಿ ಏನಾಗ್ಬೇಕು 2 ಹಾಕ್ಬೇಕು ಸೊ n ಇದ್ದಲ್ಲಿ 2 ಹಾಕ್ರಿ ಓಕೆ ಇಲ್ಲಿ ಕೂಡ n ಇದ್ದಲ್ಲಿ 2 ಹಾಕ್ರಿ -2 5 2 ಜ 10 -2 ಏನಾಗುತ್ತೆ 8 ಆಗುತ್ತೆ ಸೊ a2 ವ್ಯಾಲ್ಯೂ ಬಂದ್ಬಿಟ್ಟು 8 ಇದು ಬಂದ್ಬಿಟ್ಟು ಇದ್ರ ಆನ್ಸರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ ಇಂಪಾರ್ಟೆಂಟ್ MCQ 1 ಮಾರ್ಕ್ 2 ಮಾರ್ಕ್ 4 ಮಾರ್ಕ್ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಅದನ್ನ ನೀವು ರೆಫರ್ ಮಾಡಿ ಆಮೇಲೆ ನೀವು ನನ್ನ ಚಾನೆಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡ್ರಿ ಯಾಕಂದ್ರೆ ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಅಪ್ಡೇಟ್ ಬರ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿ